ಕರ್ನಾಟಕದ ಪ್ರಸಿದ್ಧ ಸಾಹಿತಿ ಮತ್ತು ಪತ್ರಕರ್ತರಾಗಿದ್ದ ಡಿವಿಜಿ ಎಂದೇ ಖ್ಯಾತರಾದ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು 1887 ಮಾರ್ಚ್ 17ರಂದು ಜನಿಸಿದರು. ಆಧುನಿಕ ಕಾಲದಲ್ಲಿ ಕರ್ನಾಟಕದ ನಾಡು ನುಡಿಗಳನ್ನು ರೂಪಿಸಿ ಅವುಗಳ ಸಮೃದ್ಧಿ ಸೌಂದರ್ಯಗಳಿಗಾಗಿ ಶ್ರಮಿಸಿದವರ ಪೈಕಿ ಡಿವಿಜಿಯವರು ಅಗ್ರಗಣ್ಯರು. ಮಂಕುತಿಮ್ಮನ ಕಗ್ಗ ಕಾವ್ಯದಿಂದ ಲೋಕವಿಖ್ಯಾತರಾದವರು ಡಿವಿಜಿಯವರು. ಕೆಲವು ಕಾಲ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಅವರು ಅನಂತರ ಪತ್ರಿಕಾರಂಗ ಪ್ರವೇಶಿಸಿ ಸೂರ್ಯೋದಯ ಪ್ರಕಾಶಿಕ, ಭಾರತ ದಿನಪತ್ರಿಕೆ, ಕರ್ನಾಟಕ ಮೈಸೂರು ಟೈಮ್ಸ್ ಮೊದಲಾದ ಪತ್ರಿಕೆಗಳ ಸಂಪಾದನಾ ಕಾರ್ಯ ಮಾಡಿದರು. ಮಂಕುತಿಮ್ಮನ ಕಗ್ಗ, ಬಾಳಿಗೊಂದು ನಂಬಿಕೆ, ಅಂತಃಪುರ ಗೀತೆ, ಸಂಸ್ಕೃತಿ, ಉಮರನ ಒಸಗೆ ಮುಂತಾದವು ಅವರ ಪ್ರಸಿದ್ಧ ಕೃತಿಗಳು. ಡಿವಿಜಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವಗಳು ದೊರೆತಿದ್ದವು. ಅವರು 1975 ಅಕ್ಟೋಬರ್ 10ರಂದು ಕೊನೆಯುಸಿರೆಳೆದರು. ಭಾರತದ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ಅವರು 1990 ಮಾರ್ಚ್ 17ರಂದು ಜನಿಸಿದರು. ಮಾಜಿ ವಿಶ್ವ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದ ಅವರು 24 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇದರಲ್ಲಿ 10 ಸೂಪರ್ ಸರಣಿ ಪ್ರಶಸ್ತಿಗಳು ಸೇರಿವೆ. 2009ರಲ್ಲಿ ವಿಶ್ವದ 2ನೇ ಸ್ಥಾನವನ್ನು ತಲುಪಿದ್ದ ಅವರು 2015ರಲ್ಲಿ ವಿಶ್ವದ ನಂಬರ್ 1 ಶ್ರೇಯಾಂಕವನ್ನು ಪಡೆದರು. ಇದರಿಂದಾಗಿ ಈ ಸಾಧನೆ ಮಾಡಿದ ಭಾರತದ ಏಕೈಕ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದಲ್ಲದೆ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ, ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ನ ಫೈನಲ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ಗಳನ್ನು ಗೆದ್ದ ಮೊದಲ ಭಾರತೀಯ ಆಟಗಾರ್ತಿ, 4 ಸ್ಟಾರ್ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ದಾಖಲೆಗಳು ಕೂಡ ಅವರ ಹೆಸರಿನಲ್ಲಿವೆ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮೂಲದ ಮಹಿಳೆ ಕಲ್ಪನಾ ಚಾವ್ಲಾ ಅವರು 1962 ಮಾರ್ಚ್ 17ರಂದು ಹರಿಯಾಣದ ಕರ್ನಾಲ್ ಜಿಲ್ಲೆಯಲ್ಲಿ ಜನಿಸಿದರು. ಕಲ್ಪನಾ ಚಾವ್ಲಾ ಅವರು 1995ರಲ್ಲಿ ನಾಸಾಕ್ಕೆ ಗಗನಯಾತ್ರೆಯಾಗಿ ಸೇರಿದರು. ಅದರ ನಂತರ ಅವರು 1998ರಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ಯಾನ ಮಾಡಿದರು. ಇದರೊಂದಿಗೆ ಅವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಎನಿಸಿಕೊಂಡರು. ಮೊದಲ ಪ್ರಯಾಣದಲ್ಲಿ ಕಲ್ಪನಾ 372 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು ಮತ್ತು ಇದರೊಂದಿಗೆ ಭೂಮಿಯ ಒಟ್ಟು 252 ಸುತ್ತುಗಳನ್ನು ಮಾಡಲಾಯಿತು. ಆದರೆ 2003ರ ಫೆಬ್ರವರಿ 1 ನಾಸಾ ಮತ್ತು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಬಹಳ ದುಃಖದ ದಿನವಾಗಿತ್ತು. 2003ರ ಫೆಬ್ರವರಿ 1ರಂದು ಬಾಹ್ಯಾಕಾಶ ನೌಕೆ ಕೊಲಂಬಿಯಾ STS-87 ತನ್ನ ಕಾರ್ಯಾಚರಣೆಯನ್ನು ಮುಗಿಸಿ ಹಿಂತಿರುಗುತ್ತಿದ್ದಾಗ ಅದು ಅಪಘಾತಕ್ಕೀಡಾಯಿತು ಮತ್ತು ಅಪಘಾತದಲ್ಲಿ ದೇಶದ ಪುತ್ರಿ ಕಲ್ಪನಾ ಚಾವ್ಲಾ ಸೇರಿದಂತೆ ಎಲ್ಲಾ 7 ಗಗನಯಾತ್ರಿಗಳು ಸಾವನ್ನಪ್ಪಿದರು. 2019ರ ಮಾರ್ಚ್ 17ರಂದು ದೇಶದ ಮಾಜಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಕೊನೆಯುಸಿರೆಳೆದರು. ದೇಶದ ಮಾಜಿ ರಕ್ಷಣಾ ಸಚಿವರು ತಮ್ಮ 63ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ನೊಂದಿಗೆ ಸುದೀರ್ಘ ಹೋರಾಟದ ನಂತರ ಕೊನೆಯುಸಿರೆಳೆದರು. ಅವರ ಮರಣದ ಸಮಯದಲ್ಲಿ ಪರಿಕ್ಕರ್ ಅವರು ಗೋವಾ ಮುಖ್ಯಮಂತ್ರಿಯಾಗಿದ್ದರು. ತೀವ್ರ ಅನಾರೋಗ್ಯದ ಹೊರತಾಗಿಯೂ ಅವರು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರು. ಗೋವಾ ಸಿಎಂ ಆಗಿದ್ದರೂ ಕೂಡ ಹಲವು ವರ್ಷಗಳಿಂದ ಸಿಎಂ ಭವನವನ್ನು ಬಳಸಿಕೊಂಡಿರಲಿಲ್ಲ. ಅವರು ತಮ್ಮ ಹಳೆಯ ಮನೆಯಲ್ಲೇ ವಾಸಿಸುತ್ತಿದ್ದರು. ಸಿಎಂ ಆಗಿದ್ದಾಗ ಪರಿಕ್ಕರ್ ಅವರು ವಿಧಾನಸಭೆಗೆ ಹೋಗುವಾಗ ಸರ್ಕಾರಿ ವಾಹನದ ಬದಲು ತಮ್ಮ ಸ್ಕೂಟರ್ ಅನ್ನೇ ಬಳಸುತ್ತಿದ್ದರು. ಇದರೊಂದಿಗೆ ಯಾವುದೇ ಟೀ ಸ್ಟಾಲ್ನಲ್ಲಿ ಸೆಕ್ಯೂರಿಟಿ ಇಲ್ಲದೆ ನಿಂತು ಟೀ ಕುಡಿಯುತ್ತಿದ್ದ ದೃಶ್ಯವೂ ಕಂಡುಬರುತ್ತಿತ್ತು. ಪರಿಕ್ಕರ್ ಅವರ ಈ ಅಭ್ಯಾಸಗಳು ಗೋವಾ ಜನತೆಗೆ ಮಾಮೂಲಿಯಾಗಿತ್ತು. ಪರಿಕ್ಕರ್ ಅವರು 2014ರ ನವೆಂಬರ್ನಿಂದ 2017ರ ಮಾರ್ಚ್ 13ರವರೆಗೆ ದೇಶದ ರಕ್ಷಣಾ ಸಚಿವರಾಗಿದ್ದರು. ಪರಿಕ್ಕರ್ ಯಾವಾಗಲೂ ವಿಮಾನಗಳಲ್ಲಿ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಮೊಬೈಲ್ ಟೆಲಿಫೋನ್ ಬಿಲ್ಗಳನ್ನು ತಮ್ಮ ಜೇಬಿನಿಂದಲೇ ಪಾವತಿಸುತ್ತಿದ್ದರು. ಇಷ್ಟೇ ಅಲ್ಲದೆ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುತ್ತಿದ್ದರು. 1992ರ ಮಾರ್ಚ್ 17ರಂದು ದಕ್ಷಿಣ ಆಫ್ರಿಕಾದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆಯ ನಂತರ ವರ್ಣಭೇದ ನೀತಿ ಕೊನೆಗೊಂಡಿತು. ದಕ್ಷಿಣ ಆಫ್ರಿಕಾದ 3.3 ಮಿಲಿಯನ್ ಬಿಳಿವರ್ಣೀಯ ಮತದಾರರಿಗೆ ವರ್ಣಭೇದ ನೀತಿಯನ್ನು ಕೊನೆಗೊಳಿಸಲು ಬಯಸುತ್ತೀರಾ ಎಂದು ಕೇಳಲಾಯಿತು. ಅದರ ನಂತರ 1948ರಲ್ಲಿ ಈ ಕಾನೂನಿಗೆ ಸಂಬಂಧಿಸಿದಂತೆ ಜನಾಭಿಪ್ರಾಯ ಸಂಗ್ರಹಣೆಯನ್ನು ನಡೆಸಲಾಯಿತು.
ಇದರಲ್ಲಿ 28 ಲಕ್ಷಕ್ಕೂ ಹೆಚ್ಚು ಜನರು ಮತ ಚಲಾಯಿಸಿದರು. ಈ ನೀತಿಯನ್ನು ಕೊನೆಗೊಳಿಸಲು 68.73% ಜನರು ಅದರ ಪರವಾಗಿ ಮತ ಚಲಾಯಿಸಿದ್ದರು. ಜನಾಭಿಪ್ರಾಯ ಸಂಗ್ರಹವನ್ನು ಆಯೋಜಿಸಿದ್ದ ದಕ್ಷಿಣ ಆಫ್ರಿಕಾದ ಅಂದಿನ ಅಧ್ಯಕ್ಷ FWD ಕ್ಲಾರ್ಕ್ ಅವರಿಗೂ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಅಲ್ಲದೆ ನೆಲ್ಸನ್ ಮಂಡೇಲಾ ಅವರು 27 ವರ್ಷಗಳ ಕಾಲ ಜೈಲಿನಲ್ಲಿ ಮಾಡಿದ್ದ ತಪಸ್ಸು ಫಲ ನೀಡಿತ್ತು.